ಧನುರ್ರಾಶಿಯವರು ಅಗ್ನಿತತ್ವದವರು ಅಂತ, ಸ್ವಲ್ಪ ಗೋತತ್ವದವರು ಅಂತ, ಗೋವಿನ ಥರ ಅಂತನೋ ಅಂತೇಳಿ ನಾನು ಹೇಳ್ತಕ್ಕಂಥದ್ದು. ಯಾಕೆ ಅಂತಂದರೆ ಧರ್ಮ, ಜ್ಞಾನ, ವೈರಾಗ್ಯ, ಧೈರ್ಯ, ಸಾಧು ಬುದ್ಧಿ, ತುಂಬ ಸಾಧು ಥರ ಬುದ್ಧಿ, ಇದೆಲ್ಲ ಬಹಳ ಇದು ಧನುರಾಶಿಯವರ ಮೂಲ. ಆದರೆ ನೀವು ಏನು ವಾಪಸ್ ತಗೊಳ್ತಾ ಇದ್ದೀರಿ, ನಿಮಗೆ ಏನು ಸಿಗ್ತಾ ಇದೆ ವಾಪಸ್ಸು ಅಂತ ನೋಡ್ಲಿಕ್ಕೆ ಹೋದರೆ ಅದೃಷ್ಟ ಅನ್ನೋದೇ ಇಲ್ಲ, ಕೆಲಸಗಳು ಬೇಗ ಆಗ್ತಾ ಇಲ್ಲ, ಗುರು ಹಿರಿಯರಿಂದಲೇ ಒಂದಿಷ್ಟು ಸಮಸ್ಯೆಗಳಾಗ್ತವೆ. ಯಾರು ಸಹಾಯ ಮಾಡಬೇಕೋ, ನಾನಿದ್ದೀನಿ ಅಂತ ಯಾರು ಬರಬೇಕೋ ಅವರೇ ನಿಮಗೆ ಸಮಸ್ಯೆ ಕೊಡ್ತಕ್ಕಂಥದ್ದು. ಗುರು ಹಿರಿಯರಿಂದ ಯಾವುದೇ ರೀತಿ ಸಹಾಯ ಸಿಗ್ತಾ ಇಲ್ಲ ಅನ್ನೋವಂಥದ್ದು. ಎಲ್ಲೆಲ್ಲೋ ಹೋಗಬೇಕು ಹೋಗೋಕ್ಕಾಗ್ತಾ ಇಲ್ಲ, ಏನೋ ಮಾಡಬೇಕು ಮಾಡ್ತಾ ಇಲ್ಲ, ಎಲ್ಲ ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗ್ತಾ ಇಲ್ಲ. ಈ ಅಭಿವೃದ್ಧಿ ಅನ್ನೋದು ಒಂಥರ ಏನಪ್ಪ ಇದು ಹಿಂಗಾಗ್ತಾ ಇದೆ ಜೀವನ, ನಾನು ನೋಡಿದ್ರೆ ಇಷ್ಟು ಸಾಧುವಾಗಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಂಡು ಥರ ಈ ಥರ ಜೀವನ ಮಾಡ್ತಾಯಿದ್ದೀನಿ, ನನ್ನ ಜೀವನಕ್ಕೆ ಈ ಥರ ಆಗ್ತಾ ಇದೆಯಲ್ಲ ಅನ್ನೋಂಥ ಪ್ರಶ್ನೆಗಳಿರ್ತದೆ. ಇದರ ಸಹಿತವಾಗಿ ಇನ್ನೂ ಹಲವಾರು ಸಮಸ್ಯೆಗಳಿಗೆ, ಧನುರಾಶಿಯವರ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಮಂತ್ರ ಇದೆ. ಆ ಮಂತ್ರ ಪ್ರಯೋಗವನ್ನು ಮಾಡಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಎಷ್ಟು 5 ಥರದ್ದು ಹೇಳ್ತೀನಿ ನಾನು, 5 ಬಿಟ್ಟು ಒಂದೊಂದಕ್ಕೆ ನಾನು 4 ಥರ ಸೇರಿಸ್ಬೋದು. ಅಷ್ಟೆಲ್ಲ ಸಮಸ್ಯೆಗಳಿಗೆ ಒಂದೇ ಮಂತ್ರ, ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಅದನ್ನು ಹೇಳ್ತೀನಿ, ನಿಮಗೆ ಆ ಮಂತ್ರವನ್ನು ಹೇಳ್ತೇನೆ, ವಿಶೇಷ ಪರಿಹಾರಾದಿಗಳನ್ನು ಸಹ ತಿಳಿಸ್ತೇನೆ. ಬಟ್ ಇದೇನಂದರೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ. ಪ್ರತಿಯೊಬ್ಬ ಧನುರಾಶಿಯರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಯಾರ್ಯಾರು ಧನುರಾಶಿಯರು ಈ ವಿಡಿಯೋ ನೋಡ್ತಾರಲ್ಲ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ತಾರೆ, ಕೆಳಗಡೆ ಸೇವ್ ಮಾಡಿ ಇಟ್ಕೊಳ್ತಾರೆ. ಯಾಕೆ ಅಂತಂದರೆ ಜೀವನದಲ್ಲಿ ಯಾವಾಗಲೂ ಬೇಕಾಗ್ತಕ್ಕಂಥ ವಿಚಾರ ಇದು. ಮತ್ತು ಹಿಂಗೆ ಮಿಸ್ ಆಗೋಯ್ತು ಈ ವಿಡಿಯೋ ಅಂದರೆ ಮತ್ತೆ ಸಿಗೋದಿಲ್ಲ ನಿಮಗೆ. ಸೊ ಅದರಿಂದ ಸೇವ್ ಮಾಡಿ ಇಟ್ಕೊಳ್ತೀರಾ, ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ನಮ್ಮ ಪೇಜ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡೋಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳೇನಾದ್ರು ಇದ್ದರೆ ಅದು ಯೂಟ್ಯೂಬಲ್ಲಿ ಬೇಕಾಗಿರ್ಬೋದು, ಫೇಸ್ಬುಕ್ಕಲ್ಲಿ ಬೇಕಾಗಿರ್ಬೋದು, ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮ ಕಮೆಂಟ್ಸ್ನ ನಾನಂತೂ ಓದ್ತೇನೆ, ರಿಪ್ಲೈ ಅಪರೂಪದಲ್ಲಿ ಮಾಡ್ತಾ ಇರ್ತೇನೆ. ನಾನು ಆದಷ್ಟು ರಿಪ್ಲೈ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ, ಆಯ್ತಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ಧನುರಾಶಿಯವರ 5 ಪ್ರಧಾನವಾದ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಪರಿಹಾರ ಮಂತ್ರ, ಅಶ್ವಾರೂಢ ಪಾರ್ವತಿ ಪರಿಹಾರ ಮಂತ್ರ ಪ್ರಯೋಗದ ವಿಡಿಯೋವನ್ನು ಆರಂಭಿಸೋಣ. ಮೊದಲನೇದಾಗಿ ಧನುರಾಶಿಯವರು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಮಾಡಿದ್ರೆ ಅವರ ಅದೃಷ್ಟದ ಕುದುರೆ ಓಡ್ಲಿಕ್ಕೆ ಶುರು ಮಾಡುತ್ತೆ. ಏನದು ಅದೃಷ್ಟದ್ದು ಕುದುರೆ ಹೋಗಿ ಕತ್ತೆಯಾಗಿ, ಅದು ಇನ್ನೂ ಬೇರೆ ಯಾವುದೋ ಪ್ರಾಣಿ ಆಗಿ, ಆಮೆ ಆಗಿ, ಅದೃಷ್ಟವೇ ಇಲ್ಲ ಜೀವನದಲ್ಲಿ ಅನ್ನೋ ಥರ ಇರುವೆ ಥರ ಆಗುತ್ತೈತಲ್ಲ, ಮತ್ತೆ ಪುನಃ ನಿಮ್ಮ ಅದೃಷ್ಟ ಕುದುರೆಯನ್ನೇ ಏರಿ ಓಡಬೇಕು ಅಂದರೆ ಅಶ್ವಾರೂಢ ಪಾರ್ವತಿ ಆ ದೇವಿ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ಅದೃಷ್ಟವು ಕುದುರೆ ಮೇಲೆ ಹತ್ಕೊಂಡು ಓಡುತ್ತೆ. ಅದೃಷ್ಟ ಅನ್ನತಕ್ಕಂಥದ್ದು ನಿಮ್ಮ ಅವಕಾಶಗಳು ನಿಮಗೇನು ಸಿಗೋದು ಲೇಟ್ ಆಗ್ತಾ ಇತ್ತು ಅದು ಬೇಗ ಸಿಗುತ್ತೆ. ನಿಮಗೆ ನಿಂತು ಹೋಗಿದ್ದ ಕೆಲಸಗಳೆಲ್ಲ ಪುನಃ ಚಾಲನೆಯನ್ನು ಪಡೆಯುತ್ತೆ, ಪ್ರಗತಿಯನ್ನು ಕಾಣ್ತೀರ ನೀವು. ಯಾವುದೇ ಪರೀಕ್ಷೆ, ಯಾವುದೇ ಇಂಟರ್ವ್ಯೂ ಏನೇ ಇರಲಿ ಎಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀರಾ, ತುಂಬ ಅನುಕೂಲ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೊ ಇದೆಲ್ಲ ಆಗಬೇಕು ಅಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾನೆ ಈ ವಿಡಿಯೋ ಎಂಡಲ್ಲಿ. 2ನೇ ಪಾಯಿಂಟ್, ಗುರು ಕೃಪೆ ಉನ್ನತ ಶಿಕ್ಷಣ ಅಂತ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಧನುರಾಶಿಯವರಿಗೆ ಗುರು ಅನುಗ್ರಹ ತುಂಬ ಚೆನ್ನಾಗಾಗಲಿದೆ ಅಂತ. ಗುರು ಅನುಗ್ರಹ ಆದರೆ ಏನಾಗುತ್ತೆ, ನಿಮಗೆ ಗುರುಬಲನೇ ಕೇಳೋದಲ್ವ. ನೀವು ಪ್ರತಿಯೊಂದು ಏನೊಂದು ಶುಭ ಕಾರ್ಯ ಆಗಬೇಕು ಅಂದರೂ ನಾವು ಗುರುಬಲ ಇದೆಯಾ ಅಂತ ನೋಡ್ತೀವಿ. ಸೊ ಒಂದು ಮಾರ್ಗದರ್ಶನಕರು ಸಿಗ್ತಾರೆ ನಿಮಗೆ, ಗುರು ಮಾರ್ಗದರ್ಶಕರು. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಹೇಳಬೇಕು, ಏನು ಹೇಳಬಾರ್ದು, ಏನು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಯಾವಾಗ ಹೋಗಬೇಕು, ಯಾವಾಗ ಹೋಗಬಾರ್ದು, ಒಂದು ಗುರುವಿನ ಸ್ಥಾನದಲ್ಲಿ ನಿಂತು ಎಲ್ಲ ಹೇಳ್ತಾ ಇದ್ರೆ ನಿಮಗೆ ಅನುಕೂಲ ತಾನೇ, ಅದು ಆಗ್ತದೆ ಕೆಲಸ. ಸೊ ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಆ ಒಂದು ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ತೀರ್ಥಯಾತ್ರೆಗಳು, ಎಲ್ಲರೂ ದೂರ ತೀರ್ಥಯಾತ್ರೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಹೋಗಕ್ಕೆ ಆಗ್ತಿಲ್ಲ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಎಲ್ಲಿಗೂ ಹೋಗೋಕ್ಕಾಗ್ತಿಲ್ಲ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಆದರೆ ನೀವು ಎಲ್ಲಿ ಅನ್ಕೊಂಡ್ರೆ ಅಲ್ಲಿಗೆ ಹೋಗ್ತೀರಾ. ವಿದೇಶಕ್ಕೆ ಹೋಗಬೇಕಾ, ಅಲ್ಲಿಗೂ ಹೋಗ್ತೀರಾ. ಏನಕ್ಕೆ ಓದ್ಲಿಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರಾ, ಜಾಬ್ಗೆ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರಾ, ಸುಮ್ಮನೆ ವರ್ಲ್ಡ್ ಟೂರ್ ಮಾಡೋಕ್ಕಾರು ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ, ಎಲ್ಲೋ ಹೋಗಬೇಕು ಅಂತ. ಅದೆಲ್ಲದೂ ಆಗಬೇಕು ಅಂತ ನಾವು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಆದರೆ ಆಗತ್ತದು, ಖಂಡಿತವಾಗಿ ಆಗುತ್ತೆ.
ಅಥವಾ ದೂರಗಳಲ್ಲಿ ಅವಕಾಶಗಳು ಬೇಕು, ದೂರದಲ್ಲಿದೆ, ತುಂಬ ದೂರ ಅದು, ನಂಗೆ ಅಲ್ಲೊಂದು ಅವಕಾಶ ಸಿಕ್ಬಿಟ್ರೆ ನಾನೇನಂತ ಪ್ರೂವ್ ಮಾಡ್ಕೊಳ್ತೀನಿ, ಸಿಗುತ್ತೆ ನಿಮ್ಗೆ ಅವಕಾಶ, ಏನು ಯೋಚನೆ ಏನೋ ಯೋಚನೆ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ, ಖಂಡಿತವಾಗಿ ಸಿಗುತ್ತೆ ನಿಮಗೆ. ಸೊ ಇಂತಹ ಒಂದು ಅದ್ಭುತವಾದಂಥ ಅವಕಾಶಗಳು, ಗುರುವಿನ ಕೃಪೆ, ಉನ್ನತ ಶಿಕ್ಷಣ, ಅದ್ಭುತ ಅವಕಾಶಗಳು ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಿಗಲಿದೆ. ಇನ್ನು 4ನೇದು, ಈ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಧನುರ್ರಾಶಿಯವರಿಗೆ ಧೈರ್ಯ ವೃದ್ಧಿಯಾಗಲಿದೆ ಅಂತ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಧೈರ್ಯ ಬೇಕು, ಸುಮ್ಮನೆ ಹೇಳ್ದಂಗಲ್ಲ, ಹೋಗೋ ಧೈರ್ಯ ಬೇಕು. ಅಳುಕು, ಅಯ್ಯೋ ಏನು ಹೇಳ್ಬಿಡ್ತಾರೋ, ಯಾರು ಏನು ಹೇಳ್ಬಿಡ್ತಾರೇನೋ, ಆತಂಕ, ಏನಾಗ್ಬಿಡುತ್ತೋ ಏನೋ, ಭಯ, ಸೋತೋಗ್ಬಿಡ್ತೀನೇನೋ, ಲಾಸ್ ಆಗಿಬಿಡ್ತದೇನೋ, ಸಮಸ್ಯೆ ಆಗ್ಬಿಡುತ್ತೇನೋ, ಗಲಾಟೆ ಆಗ್ಬಿಡುತ್ತೇನೋ, ಹೊಡೆದು ಬಿಡ್ತಾರೇನೋ, ಈ ಭಯ, ಅಳುಕು, ಇದರಿಂದನೇ ನಿಮ್ಮ ಜೀವನ ಅರ್ಧ ನಿಂತ್ಕೊಂಡ್ಬಿಟ್ಟಿರುತ್ತೆ. ಹಿಂದ್ಗಡೆಯಿಂದ ತಳ್ತಾ ಇರ್ತಾರೆ, ಆದರೂ ಮುಂದೆ ಹೋಗ್ತಾ ಇರಲ್ಲ. ನೀವು ಮುಂದೆ ಹೋಗಬೇಕು ಅಂದರೆ ಏನು, ಗಾಡಿ ಮುಂದೆ ಓಡಬೇಕು ಅಂತಂದರೆ ಪ್ರಯೋಗಾದಿಗಳಂದರೆ ಈ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಧನುರ್ರಾಶಿಯವರಲ್ಲಿ ಅದ್ಭುತವಾದ ಧೈರ್ಯವನ್ನು ತುಂಬಿ ಮುಗ್ಗಿ ನಡಿ ಮುಂದೆ ನಾನಿದ್ದೀನಿ ಅಂತ ಅಮ್ಮನವರ ಅನುಗ್ರಹ ಆಗ್ತದೆ. ತುಂಬ ಅದ್ಭುತವಾದಂತಹ ಒಂದು ಅಂತ ಹೇಳ್ತೀವಿ ನಿಮಗೆ, ಅದ್ಭುತವಾದಂಥ ಅವಕಾಶ ಅನ್ಬೋದು ಈ ಒಂದು ಸಮಯ. ಸೊ ದಯವಿಟ್ಟು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಧನುರ್ರಾಶಿಯವರಿಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಹೆಂಗೆ ಅಂತ. ಇನ್ನು 4ನೇ ಪಾಯಿಂಟ್, ಧನುರ್ರಾಶಿಯರು ತುಂಬ ಪಾಪದವರು ಅಂತ ಹೇಳಿದ್ನಲ್ಲ, ಅಯ್ಯೋ ಪಾಪದವರು, ಸ್ವಲ್ಪ ಮೃದು ಸ್ವಭಾವದವರು ಅಂತ, ಅಂಥವ್ರಿಗೆ ಅನ್ಯಾಯ ಜಾಸ್ತಿ ಆಗೋದಲ್ವಾ. ಅಂದರೆ ಯಾರೂ ನಿಮಗೆ ಬಗ್ದವನಿಗೊಂದು ಗುದ್ದು ಜಾಸ್ತಿ ಅಂತ ಹೇಳ್ತಾರೆ. ಸೊ ಅದೇ ಥರ ನಿಮಗೆ ಅನ್ಯಾಯ ಆಗೋದು ಜಾಸ್ತಿ, ತುಂಬ ಅನ್ಯಾಯಕ್ಕೆ ಒಳಪಟ್ಟಿರ್ತೀರ ನೀವು, ಅನ್ಯಾಯಕ್ಕೆ ಒಳಗಾಗ್ತೀರ ನೀವು. ಸೊ ನಿಮಗೆ ಅನ್ಯಾಯ ಆಗಬಾರ್ದು ಧನುರ್ರಾಶಿಯವರಿಗೆ ಅಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ. ನಿಮ್ಮ ಮೇಲೆ ಅಪವಾದ ಬಂದರೆ ಅಥವಾ ಅಪವಾದ ಬರಬಾರ್ದು, ಬಂದಿರುವ ಅಪವಾದಗಳು ದೂರ ಹೋಗಬೇಕು ಅಂತಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ. ಯಾವುದೇ ರೀತಿಯ ಕಾನೂನಾತ್ಮಕ ತೊಡಕುಗಳು, ಸಮಸ್ಯೆಗಳು ನಿಮಗೆ ಉಂಟಾದಲ್ಲಿ ಅದು ಪರಿಹಾರವಾಗಬೇಕು ಅಂತಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ. ಹೀಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನಿಮ್ಮ ಎಲ್ಲ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುತ್ತೆ, ಎಲ್ಲ ಕಡೆ ವಿಜಯವನ್ನು ಕೊಡುತ್ತೆ, ನೆನಪಿಟ್ಕೊಳ್ಳಿ. ಅಂತಹ ಅದ್ಭುತವಾದಂತಹದ್ದು ಅಶ್ವಾರೂಢ ಪಾರ್ವತಿ ಮಂತ್ರ. ಇನ್ನು 5ನೇದಾಗಿ, ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ನೀವು ಪಡ್ಕೊಳ್ಬಹುದು. ಧನುರಾಶಿಯವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ, ಎಲ್ಲೋ ಒಂದು ಕಡೆ ಬಂದು ಸಿಗಾಕೊಂಬಿಟ್ಟಿದ್ದೀನಿ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಸಹಾಯ ಸಿಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಕ್ಬಿಟ್ರೆ ನೀವು ಯಶಸ್ವಿ ಆಗಿಬಿಡ್ಬೋದು ಅಲ್ವಾ. ಸೊ ಆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು, ಆಮೇಲೆ ಕೆಲವು ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಇಲ್ಲೇನೋ ಇದು ಬೇಡ ಅಂತ ಹೇಳ್ತಾ ಇದೆ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಇಲ್ಲಿ ಹೋಗಿ ಮಾಡು ನಿನ್ನ ಖಂಡಿತ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಆ ಸಿಕ್ಸ್ತ್ ಸೆನ್ಸು ಕೆಲಸ ಮಾಡಬೇಕು, ಸರಿಯಾಗಿ ಕೆಲಸ ಮಾಡಬೇಕು. ಆ ಸಿಕ್ಸ್ ಸೆನ್ಸ್ ಕೊಟ್ಟ ಐಡಿಯಾಸು ಅಥವಾ ಅದು ತೋರಿಸಿದ ಮಾರ್ಗದರ್ಶನ ಸಕ್ಸಸ್ ಆಗಬೇಕು ಅಂತಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಅದ್ಭುತವಾದಂತಹ ಒಂದು ಅವಕಾಶ. ಸೊ ಹೀಗೆ ಈ ದೀರ್ಘಕಾಲ ಇದೆಲ್ಲ ವಿಚಾರಗಳೇನು ತಿಳಿಸಿದಲ್ಲ, ಇದೆಲ್ಲವೂ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಿಗುತ್ತೆ. ಅಂದರೆ ಅಂತಹ ಒಂದು ಅದ್ಭುತವಾದಂತಹ ಮಂತ್ರ ಪ್ರಯೋಗ ಯಾವುದು, ಯಾವ ರೀತಿಯಲ್ಲಿ? ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿರ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ, ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು.
ಅಲ್ವಾ? ಅದರ ನಂತರ 10:30ಯಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಹಾಗೂ ಇದು ರಾಜವರ್ಧನ ಮಣಿ, ಆದ್ರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರು ದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರು ಬಲಪ್ರಾಪ್ತಿಗೋಸ್ಕರವಾಗಿ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ. ಆಯ್ತಲ್ವಾ? ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.